2,40,000 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡಿ. 3,40,000 ಕೊಡ್ತೀನಿ. ಸೆಕೆಂಡ್ ಓನರ್ ಓಕೆ. 4 ಲಕ್ಷ ಹೇಳ್ತೀನಿ. 4 ಲಕ್ಷ ಸರ್ ಇದು? ಹೌದು ಸರ್. ಫೈನಲ್ ಆಗಿ ಒಂದು ಪ್ರೈಸ್ ಹೇಳ್ತೀರಾ? ಒಂದು 10-20,000 ಹೆಚ್ಚು ಕಮ್ಮಿ ಕೊಡ್ತೀವಿ. ಕಡಿಮೆ 4 ಲಕ್ಷ ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 4 ಲಕ್ಷ ಆಗುತ್ತಾ ಸರ್ ಇದು? ಹೌದು. ಸೊ ಕಡಿಮೆ ಆಗುತ್ತೆ ಸರ್ ಬಂದ್ರೆ? ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಎಲ್ಲಿದ್ದೇನೆ ಅಂದ್ರೆ ಒಂದು ಎಲ್ಲೋ ಬೋರ್ಡ್ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದೀನಿ. ಸೊ ಯಾರೆಲ್ಲ ಬಾಡಿಗೆ ಓಡಿಸೋಕ್ಕೋಸ್ಕರ ಒಂದು ಒಳ್ಳೆ ಬಜೆಟ್ ಅಲ್ಲಿ ಕಾರ್ಗಳನ್ನ ನೋಡ್ತಾ ಇರ್ತೀರಾ, ಸೊ ಬಂದ್ಬಿಟ್ಟು ಈ ಶೋರೂಮ್ ವಿಸಿಟ್ ಕೊಡ್ಬೋದು. ಹಾಗೆ ಈ ಶೋರೂಮ್ ಅಲ್ಲಿ ನಾನು ಎರಡು ವಿಡಿಯೋನು ಮಾಡಿದ್ದೀನಿ. ಅದ್ರದ್ದು ರೆಸ್ಪಾನ್ಸ್ ಹೇಗಿದೆ ಅಂತ ಅದನ್ನು ಕೇಳೋಣ. ಶೋರೂಮ್ ಡೀಟೇಲ್ಸ್, EMI ಅದ್ರದ್ದೆಲ್ಲ ಕಂಪ್ಲೀಟೆಡ್ ಡೀಟೇಲ್ಸ್ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಸರ್ ಲಾಸ್ಟ್ 2 ಟೈಮ್ ವಿಡಿಯೋ ಮಾಡಿದ್ದೆ, ಸೊ ಹೇಗಿತ್ತು ಸರ್ ರೆಸ್ಪಾನ್ಸ್? ಹೌದು, ಲಾಸ್ಟ್ 2 ಟೈಮ್ ವಿಡಿಯೋ ಮಾಡಿದೀರಾ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಓಕೆ. ನೀವು ಕಸ್ಟಮರ್ ತುಂಬಾ ನಿಮ್ ಕಡೆಯಿಂದ ಬಂದಿದ್ದಾರೆ, ಬಂದು ಹೇಳಿದಾರೆ ಈ ತರ Instagram ಅಲ್ಲಿ ನೋಡ್ಕೊಂಡ್ ಬಂದಿದ್ದೀವಿ, YouTube ಅಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಬಂದು ಹೇಳಿದ್ದಾರೆ. ನಮ್ಗೆ ಪರ್ಚೇಸ್ ಮಾಡಿದ್ದಾರೆ ಗಾಡಿಗಳು ತುಂಬಾ. ಹೌದಾ ಸರ್? ಸರ್ ಹಾಗೆ ಇವಾಗ ಹೊಸ ಸಬ್ಸ್ಕ್ರೈಬರ್ ಇರ್ತಾರೆ, ಸೊ ಲೊಕೇಶನ್ ಆಮೇಲೆ ಶೋರೂಮ್ ಹೆಸರು ಹೇಳಿ ಸರ್. ಇದು ಶೋರೂಮ್ ಬಂದ್ಬಿಟ್ಟು ನಮ್ದು ವೆಂಕಟಾದ್ರಿ ಕಾರ್ಸ್ ಅಂತ ಅನ್ಬಿಟ್ಟು, ಇದು ಬಂದ್ಬಿಟ್ಟು ನಿಯರ್ ಬೈ ವೀರಭದ್ರ ನಗರ ಸರ್ಕಲ್, ನೈಸ್ ರೋಡ್, ಬನಶಂಕರಿಗೆ ಹೋಗೋ ರೋಡ್ ಅಲ್ಲಿ ನಿಮ್ಗೆ ರಿಂಗ್ ರೋಡ್ ಅಲ್ಲಿ ಸಿಗುತ್ತೆ. ಓಕೆ ಸರ್. ಸರ್ ಇವತ್ತಿರೋ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಒಂದು 2.5 ಲಕ್ಷದಿಂದ ಇದೆ. 2 ಲಕ್ಷ ಮಿನಿಮಮ್ ಅಷ್ಟಿಂದ ಶುರು ಆಗುತ್ತೆ. ಇವಾಗ ಇಂಡಿಕಾ ಎಲ್ಲ ಇತ್ತು, ಇವಾಗೆಲ್ಲ ಸೇಲ್ ಆಗ್ಬಿಟ್ಟಿದೆ, ಲೋ ಬಜೆಟ್ ಅವು. ಈಗ ಇರೋದೇ 2.5 ಲಕ್ಷ ಸ್ಟಾರ್ಟಿಂಗ್ ಪ್ರೈಸ್. ಸ್ಟಾರ್ಟಿಂಗ್ ಸರ್ ಎಷ್ಟಿದೆ ಸರ್ ಸ್ಟಾಕ್ ಸರ್ ಇವತ್ತು? ಇರುತ್ತೆ ನಮ್ಮ ಹತ್ರ ರೆಗ್ಯುಲರ್ 20-25 ಗಾಡಿ ಇದೆ ಸರ್. ಹಾಗೆ ಲೋನ್ ಆಪ್ಷನ್ ಇಲ್ಲ ಸರ್? ಲೋನ್ ಆಪ್ಷನ್ ಅವತ್ತು ಹೇಳ್ದಂಗೆ ನಾನು ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ಇರ್ಲಿ ಲೋನ್ ಮಾಡಿಸ್ಕೊಟ್ಟೆ ಕೊಡ್ತೀನಿ. ನಮ್ಮಲ್ಲಿರೋ ಎಲ್ಲಾ ಗಾಡಿಗಳಿಗೂ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕದ ಯಾವ್ದು ಮೂಲೆಯಿಂದ ಬಂದ್ರು ನಾನು ಲೋನ್ ಮಾಡಿಸ್ಕೊಡ್ತೀನಿ. ಸರ್ ಮಾಡಲ್ ಯಾವ್ದ್ರ ಮೇಲೆ ಲೋನ್ ಆಗುತ್ತೆ? ನನ್ನ ಹತ್ರ ಎಲ್ಲಾ ಗಾಡಿಗೂ ಮಾಡಿಸ್ಕೊಡ್ತೀನಿ. ಎಲ್ಲ ಮಾಡ್ಬೇಕು. ಇಲ್ಲಿ ಎಷ್ಟು ಯಾವ ಮಾಡಲ್ ಇದೆ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆಯೋ ಅಷ್ಟು ಗಾಡಿ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಲೋನ್ ಮಾಡಿಸ್ಕೊಡ್ತೀವಿ. ಸೊ ವಿತ್ ಇನ್ 2 days ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಸರ್. 2 days 3 days ಅಲ್ಲ? 3 days ಅಲ್ಲಿ ಅಂದ್ರೆ ಇವಾಗ ರಜಾ ಎಲ್ಲ ಬರೋದಾಗ ಅವೆಲ್ಲ ಮಾಡಕ್ಕಾಗಲ್ಲ. 1 ವೀಕ್ ಒಳಗಡೆ ಮಾಡಿಸ್ಕೊಡ್ತೀನಿ. 1 ವೀಕ್ ಅಲ್ಲಿ 1 ವೀಕ್ ಆಗುತ್ತೆ. ಓಕೆ, 1 ವೀಕ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಹಂಗೆ ಟ್ರಾನ್ಸ್ಫರ್ ಚಾರ್ಜಸ್ ಈ ತರ ಕಮಿಷನ್? ಟ್ರಾನ್ಸ್ಫರ್ ಚಾರ್ಜಸ್ ಎಲ್ಲ ಬಂದ್ಬಿಟ್ಟು ಅದೇನಿದೆಯೋ ಅವರು ಫೈನಾನ್ಸ್ ಅವರೇ ಮಾಡಿಸ್ಕೊಡ್ತಾರೆ ಟ್ರಾನ್ಸ್ಫರ್ ಲೋನ್ ಹೋದ್ರೆ. ಇಲ್ಲ ಅಂತಂದ್ರೆ ಟ್ರಾನ್ಸ್ಫರ್ ಚಾರ್ಜ್ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅವ್ರವರು. ಇಲ್ಲ ಅಂದ್ರೆ ಮಾಡಿಸ್ಕೊಡಿ ಅಂದ್ರೆ ನಾವು ಮಾಡಿಸ್ಕೊಡ್ತೀವಿ. ಅದಕ್ಕೆ ಏನಾಗುತ್ತೋ ಚಾರ್ಜ್ ತಗೊಳ್ತೀನಿ. ಚಾರ್ಜಸ್ ತಗೊಂತೀರಾ ಸರ್? ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್? ಖಂಡಿತ. ಸೊ ಓಕೆ, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ Instagram ಪೇಜ್ ಕೂಡ ಇಲ್ಲಿರೋ ಎಲ್ಲ ಕಾರ್ದು ವಿಡಿಯೋನ ಹಾಕಿರ್ತೀನಿ. ಸೊ ಅಲ್ಲೂ ಕೂಡ ನೀವು ನಮ್ದು ಫಾಲೋ ಮಾಡಿ ಹಾಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಫಸ್ಟ್ ನಿಮ್ ಶೋರೂಮ್ ಅಲ್ಲಿ ಕಡಿಮೆ ಬಜೆಟ್ ಕಾರ್ ತೋರಿಸ್ತಾರೆ ಸರ್ ಇವಾಗ? ಹೌದು ಸರ್, ಇದು ನಮ್ ಶೋರೂಮ್ ಅಲ್ಲಿ ಇರೋದ್ರಲ್ಲಿ ಕಮ್ಮಿ ಪ್ರೈಸ್ ಅಂತ ಇದೆ. ಸ್ಟಾರ್ಟಿಂಗ್ ಪ್ರೈಸ್. ಓಕೆ. ಇದು ಮಾರುತಿ ರಿಡ್ಜ್ 2015 ಮಾಡಲು. ಓಕೆ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್ ಇದು? ಹೌದು ಸರ್, ಸಿಂಗಲ್ ಓನರ್. ಓಕೆ. LD. ಓಕೆ. AC ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್, ಹೊಸ ಲೆದರ್ ಸೀಟ್ಸ್ ಇದೆ. ಸಿಸ್ಟಮ್ ಇರುತ್ತೆ. ಓಕೆ ಸರ್. ಕಾಮನ್. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್? ಇಂಟೀರಿಯರ್ ಎಲ್ಲ ಹೊಸ ಸೀಟ್ ಕವರ್ ಹಾಕ್ಸಿದೀನಿ. ಇಂಟೀರಿಯರ್ ಎಲ್ಲ ನೀಟ್ ಆಗಿರುತ್ತೆ, ರೂಫಿಂಗ್ ಎಲ್ಲ ನೀಟ್ ಆಗಿರುತ್ತೆ. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದ್ಬಿಟ್ಟು 2,40,000 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ. ಇದಕ್ಕೆ ಲೋನ್ ಆಗುತ್ತೆ ಸರ್? ಆಗುತ್ತೆ, ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಟಾಗುತ್ತೆ ಸರ್ ಲೋನ್ ಇದಕ್ಕೆ? ಇದು 1.5 ಲಕ್ಷ ಆಗುತ್ತೆ ಲೋನ್. 1.5 ಲಕ್ಷ ಲೋನ್ ಆಗುತ್ತೆ ಸರ್. ನೋಡಿ, ಇದು ಹುಂಡೈ ಎಕ್ಸೆಂಟ್. ಓಕೆ ಸರ್. 2017 ಮಾಡಲು. ಹಾ ಸರ್. AC ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಓಕೆ. ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಇದು. ಹಾ ಸರ್. 3,40,000 ಹೇಳ್ತೀನಿ. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಚೆನ್ನಾಗಿದೆ ಗಾಡಿ, ಎಕ್ಸೆಂಟ್, ವೈಟ್ ಕಲರ್. ಸರ್ ಇನ್ನೊಂದು ಸರ್ ಪ್ರೈಸ್ ಹೇಳಿ? 3,40,000 ಕೊಡ್ತೀನಿ. ಸೆಕೆಂಡ್ ಓನರ್? ಸೆಕೆಂಡ್ ಓನರ್. ಓಕೆ ಸರ್. ಸರ್ ಇದು ಬಂದ್ಬಿಟ್ಟು 2018 ಮ್ಯಾನುಫ್ಯಾಕ್ಚರ್, 19 ರಿಜಿಸ್ಟರ್ಡ್. ಹಾ ಸರ್. ಹುಂಡೈ ಎಕ್ಸೆಂಟ್. ಓಕೆ. ಇದು ಮಿಡಲ್ ವರ್ಷನ್. ಸರ್ ಹಂಗೆ ಫೀಚರ್ಸ್ ಹೇಳಿ ಸರ್ ಇದು? ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಓಕೆ. ಮತ್ತೆ ಡಬಲ್ ಡಿನ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ, ಫ್ಲೋರ್ ಮ್ಯಾಟ್ ಇದೆ. ಓಕೆ. ಎಲ್ಲ ಸೂಪರ್ ಆಗಿದೆ. ಎಲ್ಲ ಲೆದರ್ ಹೊಸ ಸೀಟ್ ಹಾಕ್ಸಿದೀನಿ, ಹೊಸ ಟೈರ್ಸ್ ಹಾಕ್ಸಿದೀನಿ. ಗಾಡಿ ಬಂಪರ್ ಆಗಿದೆ ಸರ್. ಓಕೆ. ಡಾಕ್ಯುಮೆಂಟ್ ಎಲ್ಲ ಇನ್ನು 8 ತಿಂಗಳಿದೆ. ಓಕೆ. 4 ಲಕ್ಷ ಹೇಳ್ತೀನಿ. 4 ಲಕ್ಷನ ಸರ್ ಇದು? ಹೌದು ಸರ್. ಫೈನಲ್ ಆಗಿ ಒಂದು ಪ್ರೈಸ್ ಹೇಳ್ತೀರಾ? ಒಂದು 10-20,000 ಹೆಚ್ಚು ಕಮ್ಮಿ ಕೊಡ್ತೀವಿ. ಕಡಿಮೆ ಆಗುತ್ತಲ್ಲ ಸರ್? ಹೌದು ಸರ್. ಇಲ್ಲಿ ಯಾವ್ದು ಹೇಳ್ತೀರಿ ಎಲ್ಲ ಫಿಕ್ಸ್ ಅಲ್ವಲ್ಲ? ಫಿಕ್ಸ್ ಯಾವ್ದು ಇಲ್ಲ ಸರ್, ನಮ್ಮಲ್ಲಿ ಯಾವಾಗ್ಲೂ ಫಿಕ್ಸ್ ಬರಲ್ಲ. ಓಕೆ. ಇದು ವ್ಯಾಪಾರ ಅಂದಾಗ ಹೆಚ್ಚು ಕಮ್ಮಿ ಇದ್ರೇನೆ ಅದು ವ್ಯಾಪಾರ. ಹೌದು ಸರ್. ಫಿಕ್ಸ್ ಪ್ರೈಸ್ ಅಲ್ಲಿ ನಾವು ಮಾತಾಡೋದು ಇಲ್ಲ, ವ್ಯಾಪಾರ ಮಾಡಕ್ಕೂ ಆಗಲ್ಲ. ಓಕೆ ಸರ್. ಹೇಳಿ
ಸರ್ ಇದು 2018 ಮಾಡ್ಲು ಓಕೆ ಆಕ್ಸೆಂಟ್. ಹಾ ಸರ್, ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್ ಇದು? ಹೌದು, ಇದು ಸಿಂಗಲ್ ಟೈರ್ ಓನರ್. ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್? ಎಲ್ಲ ಹೊಸ ಟೈರ್ ಇದೆ. ಓಕೆ ಸರ್. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಇದು ಹೊಸ ಲೆದರ್ ಸೀಟ್ಸ್ ಇದೆ. ಓಕೆ. ಸಿಸ್ಟಮ್ ಹಾಕ್ಸ್ ಕೊಡ್ತೀನಿ. ಫ್ಲೋರ್ ಮ್ಯಾಟ್ ಇದೆ. ಓಕೆ. ಸಿಸ್ಟಮ್ ಒಂದು ಚೇಂಜ್ ಮಾಡ್ಬೇಕು ಸರ್ ಅದು? ಅದೇ ಫ್ಲೋರ್ ಮ್ಯಾಟ್ ಸಿಸ್ಟಮ್ ಹಾಕ್ಸ್ ಕೊಡ್ತೀನಿ. ನಾನು ಹೊಸ ಸಿಸ್ಟಮ್ ಹೇಳಿದ್ದೀನಿ. ಹಾ ಸರ್, ಹಾಕ್ಸ್ ಕೊಡ್ತೀನಿ. ಓಕೆ. 4 ಲಕ್ಷ ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 4 ಲಕ್ಷ ಆಗುತ್ತಾ ಸರ್ ಇದು? ಹೌದು. ಸೊ ಕಡಿಮೆ ಆಗುತ್ತೆ ಸರ್ ಬಂದ್ರೆ? ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ. ಓಕೆ ಸರ್. ಸರ್ ನೆಕ್ಸ್ಟ್ ಹೇಳಿ ಸರ್. ಇದು ಸ್ವಿಫ್ಟ್ ಡಿಸೈರ್ 2017 ಮಾಡಲು ಟೂರ್ ಎಸ್. ಸಾರಿ, ಟೂರಾ ಸರ್ ಇದು? ಸ್ವಿಫ್ಟ್ ಟೂರ್ ಇದು. ಓಕೆ. 2017 ಮಾಡಲು, ಸೆಕೆಂಡ್ ಓನರ್. ಎಸಿ ಪವರ್ ಸ್ಟೇರಿಂಗ್, ಇದು ಫಿಟೆಡ್ ಪವರ್ ವಿಂಡೋಸ್ ಇದೆ. ಓಕೆ. ಡಬಲ್ ಡಿನ್ ಸಿಸ್ಟಮ್ ಇದೆ. ಸೊ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್ ಇದು? ಎಲ್ಲ ಹೊಸ ಸೀಟ್ ಕವರ್ ಹಾಕ್ಸಿದೆ. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಪ್ರೈಸ್ ಬಂದ್ಬಿಟ್ಟು 380 ಹೇಳ್ತೀನಿ. 380. ಓಕೆ. 380 ಸರ್ ಇದು? ಹೌದು ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಒಂದು ಕಡಿಮೆ ಅಂದ್ರೆ? ಬಂದ್ರೆ ಹೆಚ್ಚು ಕಮ್ಮಿ ಒಂದು 360 ಕೊಡ್ತೀನಿ. 360 ಎಲ್ಲ ಆಗುತ್ತೆ ಸರ್? ಹೌದು. ಒಂದು ಕುತ್ಕೊಂಡು 17 ಮಾಡಲು. ಹಾ ಸರ್. ಟೂರು 360 ಕೊಡ್ತೀನಿ. ಓಕೆ ಸರ್. ಸರ್ ಇದು ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ VDI. ಇದು ಓಕೆ. VDI ಆಪ್ಷನಲ್ ಅಂತಾರೆ ಇದನ್ನ. ಹಾ ಸರ್. ಸ್ವಿಫ್ಟ್ ಡಿಸೈರ್ VDI ಆಪ್ಷನಲ್. ಓಕೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್? ಹೌದು. ಇದರಲ್ಲಿ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಓಕೆ. ಮತ್ತೆ ಸೈಡ್ ಮಿರರ್ಸ್ ಎಲ್ಲ ಬಟನ್ ಸಿಸ್ಟಮ್ ಬರುತ್ತೆ. ಓಕೆ. ಆಟೋಮೆಟಿಕ್ ಮಿರರ್ ಬರ್ತವೆ ಇವಕ್ಕೆ. ಓಕೆ. ಮತ್ತೆ ಶೋರೂಮ್ ಅಲ್ಲೇ ಇನ್ಬಿಲ್ಟ್ ಸಿಸ್ಟಮ್ ಬಂದಿದೆ. ಇದು ಫ್ಯೂಚರ್ ಚೆನ್ನಾಗಿದೆ. ಇದು ಮಾಮೂಲಿ ಟೂರ್ ತರ ಅಲ್ಲ ಇದು. Okay. ಇದು VDI. ಇದು ಹಾ ಸರ್. ಸಿಂಗಲ್ ಓನರ್. 1 ವರ್ಷ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. ಇದೆ ಡಾಕ್ಯುಮೆಂಟ್, 1 ವರ್ಷ ಇದೆ ಡಾಕ್ಯುಮೆಂಟ್. ಓಕೆ ಸರ್. 5 ಲಕ್ಷ ಹೇಳ್ತೀನಿ, ನೆಗೋಷಿಯಬಲ್ ಕೊಡ್ತೀನಿ. ಎಷ್ಟು ಸರ್ ಇದು? 5 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 5 ಲಕ್ಷ ಹೇಳ್ತೀರಾ? ಕಡಿಮೆ ಆಗುತ್ತೆ? ಕಡಿಮೆ ಮಾಡ್ಕೊಳ್ಳೋಣ. ಓಕೆ ಸರ್. ಸರ್ ಸರ್ ಇದು 2016 ಮಾಡಲು ETOS, ಟೊಯೋಟಾ ETOS GD. ಸರ್ ತುಂಬಾ ಜನ ಕೇಳ್ತಾ ಇದ್ರು ETS ಅಂತ. ನಿಮ್ಮ ಹತ್ರ ನಮ್ಮ ಹತ್ರ ETOS ಗಳು ಇದೆ. ಬನ್ನಿ, ಬರಕ್ ಹೇಳಿ. ಹಾ, ಸರ್. ಈ ವಿಡಿಯೋ ನೋಡಿದವರು ಬನ್ನಿ. ಹತ್ರ 3-4 ETOS ಇದೆ, ತಗೊಂಡೋಗಿ. ಓಕೆ ಸರ್. ಸರ್ ಹೇಳಿ ಸರ್. 2016 ಮಾಡಲು, ಇದು ಸಿಂಗಲ್ ಓನರ್ ಗಾಡಿ. GD ಅಂತಾರೆ ಇದನ್ನ. ಇದರಲ್ಲಿ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಹಾ ಸರ್. ಲೆದರ್ ಸೀಟ್ ಹಾಕ್ಸಿದೀನಿ. ಸಿಸ್ಟಮ್ ಬರುತ್ತೆ, ಎಲ್ಲ ಮಾಡ್ಕೊಡ್ತೀನಿ. ಸಿಸ್ಟಮ್ ಎಲ್ಲ ಹಾಕ್ಸ್ಕೊಡ್ತೀರಲ್ವಾ ಸರ್ ಅದು? ಸಿಸ್ಟಮ್ ಹಾಕೊಡ್ತೀನಿ. ಓಕೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್ ಇದು? ಹೌದು. ಓಕೆ ಸರ್. ಪ್ರೈಸ್ ಹೇಳಿ? 5 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. ಸೊ ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್? ಕಮ್ಮಿ ಮಾಡ್ಕೊಡ್ತೀನಿ, ಖಂಡಿತ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ETS ಇದೆ ಸರ್. ಇದು ಬಂದ್ಬಿಟ್ಟು 2017 ಮಾಡಲು ETOS. ಇದು ಹಾ ಸರ್. ಸಿಂಗಲ್ ಓನರ್. ಓಕೆ. ನವೆಂಬರ್ ವರೆಗೂ ಡಾಕ್ಯುಮೆಂಟ್ ಇದೆ. ಇದು ಅಷ್ಟೇ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಹಾ ಸರ್. ಆಮೇಲೆ ಸೆಂಟ್ರಲ್ ಲಾಕ್ ಇದೆ. ಓಕೆ. ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತಲ್ಲ ಸರ್? ಹೌದು, ಸೆಂಟ್ರಲ್ ಲಾಕ್ ಎಲ್ಲ ಇದೆ. Okay. ಲೆದರ್ ಸೀಟ್ಸ್ ಇದೆ. ಡಬಲ್ ಡಿನ್ ಸಿಸ್ಟಮ್ ಇದೆ. ಫ್ಲೋರ್ ಮ್ಯಾಟ್ ಇದೆ. ಓಕೆ. ಎಲ್ಲ ನೀಟ್ ಆಗಿದೆ ಗಾಡಿ. ಹಾ ಸರ್. 580 ಹೇಳ್ತೀನಿ ಇದನ್ನ. ಇದು 580 ಸರ್ ಇದು? ಹೌದು. 5,80,000 ಹೇಳ್ತೀನಿ. ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀನಿ, ತುಂಬಾ ಇರಲ್ಲ, ಸ್ವಲ್ಪ ನೆಗೋಷಿಯಬಲ್. ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಇದು? ಹೌದು. ಸರ್ ಇನ್ನೊಂದು ETS ಇದೆ ಸರ್. ಇನ್ನೊಂದು ETOS. ಇದು 2017 ಮಾಡಲ್. ಇದು ಕೂಡ 2017 ಮಾಡಲ್ GD. ಓಕೆ ಸರ್. ಇದು ಅಷ್ಟೇ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್ ಇದು? ಇದು 575 ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ಹಂಗೆ ಫೀಚರ್ಸ್ ಹೇಳಿ ಸರ್ ಇದು? ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಇದೆ. ಡಬಲ್ ಡಿನ್ ಸಿಸ್ಟಮ್ ಇದೆ. ಹಾ ಸರ್. ಟೈರ್ಗಳೆಲ್ಲ ಹೊಸ ಟೈರ್ ಹಾಕ್ಸಿದೀನಿ. ಓಕೆ. ಗುಡ್ ಕಂಡೀಷನ್ ಗಾಡಿ. 575 ಹೇಳ್ತೀನಿ, ನೆಗೋಷಿಯಬಲ್. 575 ಸರ್ ಇದು? ಹೌದು. ಸರ್ ಮುಂದೆ ಬಂದ್ರೆ ಎಷ್ಟು ಕಡಿಮೆ ಆಗ್ಬೋದಾ? ಒಂದು 20,000 ಹೆಚ್ಚು ಕಮ್ಮಿ ಮಾಡ್ಕೊಡೋದೆ. ಸೊ ಕಸ್ಟಮರ್ ಬಂದವ್ರು ಯಾರು ಆ ಪ್ರೈಸ್ಗೆನೆ ಬರಲ್ಲ. ಕೊಡಲ್ಲ. ಸೊ ಬಂದು ಕುತ್ಕೊಂಡ್ ಮಾತ್ರ ಕಡಿಮೆ ಆಗಿ ಖಂಡಿತ ಆಗುತ್ತೆ. ಸರ್ ಇದು 2019 ಮಾಡಲು 20 ರಿಜಿಸ್ಟರ್ಡ್ ಸ್ವಿಫ್ಟ್ ಡಿಸೈರ್. ನ್ಯೂ ಶೇಪ್, ಆಪಲ್ ಶೇಪ್, ಡೀಸೆಲ್ ಗಾಡಿ. ಈ ಮಾಡಲ್ ಅಲ್ಲಿ ಡೀಸೆಲ್ ಗಾಡಿಗಳು ಕಮ್ಮಿ ಬರುತ್ತೆ. ಹೌದು. ಇದು ಮಾಡಲ್ ಗಾಡಿ, ಡೀಸೆಲ್ ಗಾಡಿ ಹುಡ್ಕೋರು ಆರಾಮಾಗಿ ಬಂದು ತಗೋಬಹುದು. ಇದು ಆಪಲ್ ಶೇಪ್. ಸರ್ ಹಂಗೆ ಫೀಚರ್ಸ್ ಹೇಳ್ತಾರೆ ಅದು? ಫ್ಯೂಚರ್ ಬಂದ್ಬಿಟ್ಟು ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡಬಲ್ ಡಿನ್ ಸಿಸ್ಟಮ್, ಶೋರೂಮ್ ದ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸರ್ ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಸರ್. ಸರ್ 4 ಪವರ್ ವಿಂಡೋ ಅಲ್ಲ? 4 ಪವರ್ ವಿಂಡೋ ಬರುತ್ತೆ. ಮತ್ತೆ ಮಿರರ್ ಕೂಡ ಅದರಲ್ಲೇ ಅಡ್ಜಸ್ಟ್ಮೆಂಟ್, ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್. ಹೌದು. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಪ್ರೈಸ್ 7 ಲಕ್ಷ ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 7 ಲಕ್ಷನಾ ಸರ್ ಇದು? ಸರ್ ಒಂದು ಬೆಸ್ಟ್ ಪ್ರೈಸ್ ಹೇಳ್ತೀರಾ ಸರ್ ಇದ್ರೆ? ಒಂದು 670 ಕೊಡ್ತೀನಿ. 670 ಸರ್ ಇದು? ಹೌದು. ಸೊ ಮುಂದೆ ಬಂದು ಕುತ್ಕೊಂಡ್ ಮಾತ್ರ ಇನ್ನೂ ಕಡಿಮೆ ಆಗುತ್ತೆ? ಇಲ್ಲ, ಅಷ್ಟೇ 675 ಸರ್ ಇದು? ಹೌದು ಸರ್. ಸರ್ ಇದು ಮಹೇಂದ್ರ ಜೈಲೋ 7 ಸೀಟ್ ಹುಡುಕ್ತಿರೋರಿಗೆ ಇದು ಒಳ್ಳೆ ಗಾಡಿ ನೋಡಿ. 2017 ಮಾಡಲು, ಸಿಂಗಲ್ ಓನರ್. ಹಾ ಸರ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 7 ಸೀಟರ್ ಇರೋರು ಟೂರಿಸ್ಟ್ ಲೇನ್ಗೆ ಒಳ್ಳೆ ಗಾಡಿ. ಇದು ಬೆಸ್ಟ್ ಗಾಡಿ ಆಗುತ್ತೆ ಸರ್ ಇದು? ಹೌದು. ಓಕೆ ಸರ್. ಇದು ಅಷ್ಟೇ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಲೆದರ್ ಸೀಟ್, ಗಿದರ್ ಸೀಟ್ ಎಲ್ಲ ಇದೆ, ಚೆನ್ನಾಗಿದೆ. ಸಿಸ್ಟಮ್, ಇಂಟೀರಿಯರ್ ಎಲ್ಲ ಇಂಟೀರಿಯರ್ ಎಲ್ಲ ಇದೆ. ಎಸಿ
ಓಕೆ ಸೂಪರ್ ಆಗಿದೆ ಗಾಡಿ ಇದು. ಕಮ್ಮಿ ಬಜೆಟ್ ಅಲ್ಲಿ ಹುಡ್ಕೋಕೆ 7 ಸೀಟರ್ಗೆ ಈ ಗಾಡಿ ಆಪ್ಷನ್ ಚೆನ್ನಾಗಿದೆ. ಸರ್ ಏನ್ ಪ್ರೈಸ್ ಇದೆ ಸರ್ ಇದು? ಸರ್ ಇದು 3.5 ಲಕ್ಷ ಕೊಡ್ತೀನಿ. 3.5 ಲಕ್ಷ ಅಷ್ಟೇನಾ ಸರ್ ಇದು? ಹೌದು 7 ಸೀಟರ್ 3.5 ಲಕ್ಷ ಕೊಡ್ತೀನಿ. ಸರ್ ಮಾಡಲ್ ಏನ್ ಹೇಳಿದ್ರಲ್ಲ? 2017 ಮಾಡಲು ಸಿಂಗಲ್ ಓನರ್. ಪ್ರೈಸ್ ಅನ್ನು ಸರ್ ಆಕ್ಚುಲಿ 3.5 ಲಕ್ಷ ಅಷ್ಟೇ. ಸೊ ಇನ್ನು ಬಂದ್ರೆ ಕಡಿಮೆ ಆಗುತ್ತಲ್ಲ? ಖಂಡಿತ ಮಾಡ್ಕೋಣ. 7 ಸೀಟರ್. 7 ಸೀಟರ್ ಗಾಡಿ ಇದು. ಓಕೆ ಸರ್. ಸರ್ ಇದು ಮಾರುತಿ ಎರ್ಟಿಗಾ. ಇದು ಎರ್ಟಿಗಾ ವಿಡಿ ಸೆಕೆಂಡ್ ಓನರ್. ಇದ್ರಲ್ಲೂ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ. ಇದು ಕೂಡ ಸೇಮ್ ವಿಂಡೋಸ್ ಎಲ್ಲ ಮಾಮೂಲಿ ಮಿರರ್ ಎಲ್ಲ ಬರುತ್ತಲ್ಲ ಸರ್ ಇದು? ಮಿರರ್ ಎಲ್ಲ ಆಟೋಮೆಟಿಕ್ ಬರುತ್ತೆ. ಓಕೆ. ಇದು ಗಾಡಿ ಚೆನ್ನಾಗಿದೆ, ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ. ಇದು ಟೂರಿಸ್ಟ್ ಗೆ ಆಗ್ಲಿ ಓಲಾ ಉಬರ್ ಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಬೆಸ್ಟ್ ಗಾಡಿ. 7 ಲಕ್ಷ ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 7 ಲಕ್ಷ ಸರ್? ಡೀಸೆಲ್ ಗಾಡಿ 7 lakhs ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ. ಡೀಸೆಲ್ ಅಂದ್ರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ? ಒಳ್ಳೆ ಮೈಲೇಜ್ ಕೊಡುತ್ತೆ, 20 ಕೊಡುತ್ತೆ, ಹೆಚ್ಚು ಕಮ್ಮಿ ಇದು. ಸರಿ ಸರ್. ಓಕೆ. ಸರ್ ಇದು ಮಹೇಂದ್ರ ಮರಾಜೋ. ಓಕೆ. ಇದು 7 ಸೀಟರ್. ಇದು 6.5 ಲಕ್ಷ ಹೇಳ್ತೀನಿ. 6.5 ಲಕ್ಷ ಹೇಳ್ತೀರಾ? ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹೊಸ ಟೈರ್ 4 ಹೊಸ ಟೈರ್ ಇದೆ. 4 ಹೊಸ ಟೈರ್ ಸರ್? ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಇದು ಒಳ್ಳೆ ಮೈಲೇಜ್ ಕೊಡುತ್ತೆ, 19 ಮೈಲೇಜ್ ಕೊಡುತ್ತೆ. 19 ಬರುತ್ತೆ ಸರ್ ಇದು? ಹೌದು. ಡೀಸೆಲ್ ಅಲ್ವಾ ಸರ್ ಇದು? ಡೀಸೆಲ್ ಗಾಡಿ 19 ಮೈಲೇಜ್, ಸರೌಂಡ್ AC. ಓಕೆ. ಟೂರಿಸ್ಟ್ ಎಲ್ಲ ಒಳ್ಳೆ ಗಾಡಿ, ಈಕ್ವಲ್ ಟು ಇನೋವಾ ಇದು. ಹೌದಾ ಸರ್? ಪ್ರೈಸ್ ಹೇಳಿ ಸರ್ ಇದ್ರದ್ದು? ಇದು ಬಂದ್ಬಿಟ್ಟು 6.5 ಲಕ್ಷ ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಕಡಿಮೆ ಆಗುತ್ತಲ್ಲ ಸರ್? ಓಕೆ ಸರ್. ಹಾಗೆ ಇದೇ ತರ ಇನ್ನೊಂದು ಇದೆ ಮರಾಜು, ಅದು 19 ಮಾಡಲ್. ಓಕೆ ಬನ್ನಿ ಸರ್. ಆ ಗಾಡಿ ನೋಡಿದ್ರಲ್ಲ ಅದೇ ತರ ಇದುವೆ, 2019 ಮಾಡಲು ಮರಾಜು. ಇದು ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಇದಕ್ಕೂ ಲೆದರ್ ಸೀಟ್, ಗಾಡಿ ಡಬಲ್ ಡಿನ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಮೇನ್ 19 ಮೈಲೇಜ್ ಬರುತ್ತೆ ನಿಮ್ಗೆ. 7 ಸೀಟರ್ ಅಲ್ಲಿ ಮೈಲೇಜ್ ಗಾಡಿ? 7 ಸೀಟರ್ ಅಲ್ಲಿ ಮೈಲೇಜ್ ಗಾಡಿ ಅಂತಂದ್ರೆ ಈ ಗಾಡಿ ಒಳ್ಳೆ ಆಪ್ಷನೇಬಲ್. ನೋಡಿ ಮರಾಜ ಹುಡ್ಕೋರು ತಗೊಳ್ಳಿ, ಒಳ್ಳೆ ಮೈಲೇಜ್ ಬರುತ್ತೆ. ಮೇನು ನಿಮ್ಗೆ 19 ಅಂತೂ ಬಂದೇ ಬರುತ್ತೆ. ನೀವು ಹೆಂಗೆ ಓಡಿಸಿದ್ರು 18ರಿಂದ 19 ಬರುತ್ತೆ ಮೈಲೇಜ್. ಸರ್ ಪ್ರೈಸ್ ಹೇಳಿ ಸರ್ ಇದು? 6.5 ಲಕ್ಷ ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸೊ ಕಡಿಮೆ ಆಗುತ್ತೆ? ಓನರ್ ಎಷ್ಟು ಹೇಳಿದ್ರು? ಸಿಂಗಲ್ ಓನರ್. ಮಾಡಲ್ ಸರ್ ಇದು? 19 ಮಾಡಲ್. 19 ಮಾಡಲ್. ಹೌದು. ಓಕೆ ಸರ್. ಸರ್ ಡ್ರೈವರ್ ಎಷ್ಟು ಆಗ್ಬೋದು ಸರ್ ಇದು? ಸರ್ ಇದು ಓಡಿದೆ 80,000 ಓಡಿದೆ. 80,000 ಹೌದು ಸರ್ ಇದು. ಓಕೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಸ್ಟರ್ ಡೀಟೇಲ್ಸ್ ಹೇಳಿ ಸರ್ ಇದು? ಹೌದು ಸರ್, ಇದು ರಿನಾಲ್ಟ್ ಡಸ್ಟರ್. ಓಕೆ. 2015 ಮಾಡಲ್, 3rd ಓನರ್. ಹಾ ಸರ್. ಟಾಪ್ ಎಂಡ್ ಮಾಡಲ್ ಇದು. ಟಾಪ್ ಎಂಡ್ ಸರ್ ಇದು? ಹೌದು ಟಾಪ್ ಎಂಡ್ ಮಾಡಲ್. 3rd ಓನರ್ ಆಗಿದೆ ಸರ್ ಇದು? 3rd ಓನರ್ ಆಗಿದೆ. ಓಕೆ. 3.30 ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ಹಂಗೆ ಫೀಚರ್ಸ್ ಹೇಳಿದ್ದು? ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್, ಮತ್ತೆ ಸ್ಟೇರಿಂಗ್ ಕಂಟ್ರೋಲ್. ಓಕೆ. ಡಬಲ್ ಡಿನ್ ಸಿಸ್ಟಮ್, ಲೆದರ್ ಸೀಟ್. ಓಕೆ ಸರ್. ಹೀಗೆ ಫ್ಯೂಚರ್ ಎಲ್ಲ ಏನು ಫುಲ್ ಸ್ಪೇಸ್ ಎಲ್ಲ ಸೂಪರ್ ಆಗಿರುತ್ತೆ, ಗಾಡಿ ಬಂಪರ್ ಆಗಿದೆ. ಟಾಪ್ ಎಂಡ್ ಅಂದ್ಮೇಲೆ ಎಲ್ಲ ಫೀಚರ್ ಇದೆ ಸರ್? ಹೌದು, ಎಲ್ಲಾ ಫೀಚರ್ ಇದೆ. ಓಕೆ ಸರ್. ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಇದು? ಸರ್ 3.30 ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. 3.30 ಸರ್ ಇದು? ಹೌದು. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತಲ್ಲ ಸರ್ ಇದು? ಮಾಡ್ಕೊಡ್ತೀನಿ, ಖಂಡಿತ ಮಾಡೋಣ. ಓಕೆ ಸರ್. ಸರ್ ನಮ್ಮ ಆಫೀಸಲ್ಲಿ ನೀವು ಬನ್ನಿ, ಯಾವ್ದೇ ಗಾಡಿ ತಗೊಳ್ಳಿ, ನಮ್ಮ ಹತ್ರ ಮ್ಯಾಕ್ಸಿಮಮ್ ಡೀಸೆಲ್ ಗಾಡಿನೇ ಇರೋದು. ಅದ್ರ ಈಗೆಲ್ಲ ಡೀಸೆಲ್ ಗಾಡಿ ಕಮ್ಮಿ ಇದೆ, ಬಟ್ ನಮ್ಮ ಹತ್ರ ಡೀಸೆಲ್ ಗಾಡಿಗಳು ಸಿಗ್ತಾ ಇದೆ. ಯಾರು ಡೀಸೆಲ್ ಗಾಡಿ ಬೇಕು ಅಂತೀರೋ ಬನ್ನಿ. ಓಕೆ. ಮತ್ತೆ ನಮ್ಮ ಹತ್ರ ಆಕ್ಷನ್ ಗಾಡಿಗಳಾಗ್ಲಿ ಇಲ್ಲ ರಿಪೇರಿ ಗಾಡಿಗಳಾಗ್ಲಿ ನಮ್ಮ ಹತ್ರ ಇರಲ್ಲ. ಓಕೆ. ಮತ್ತೆ ಡಾಕ್ಯುಮೆಂಟ್ ಯಾವ್ದೇ ಕಾರಣಕ್ಕೂ ಏನೂ ತೊಂದರೆ ಇರಲ್ಲ. ಸೊ ಡಾಕ್ಯುಮೆಂಟ್ಸ್ ಏನು ತೊಂದರೆ? ಡಾಕ್ಯುಮೆಂಟ್ ಬಗ್ಗೆ ಎಲ್ಲ ನೀವು ವರಿನೇ ಮಾಡ್ಕೋಬೇಡಿ ಸರ್. ನಮ್ಮ ವ್ಯೂವರ್ಸ್ ಬರ್ತಾರೆ, ಬಂದ್ಬಿಟ್ಟು ಗಾಡಿನ ತಗೊಂಡೋಗಿ ಎಲ್ಲ ಮೆಕ್ಯಾನಿಕ್ ಚೆಕ್ ಮಾಡ್ತಾರೆ. ನೀವು ಎಲ್ಲಾರು ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ತೋರ್ಸ್ಕೊಳ್ಳಿ. ಇಲ್ವಾ ನೀವು ಯಾವ್ದೇ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ನಮ್ಮ ಶೋರೂಮ್ ಅಲ್ಲೂ ಚೆಕ್ ಮಾಡ್ಸ್ಕೊಳ್ಳಿ. ಇಲ್ಲ ನೀವು ಶೋರೂಮ್ ಹೋಗ್ತೀರಾ, ನಮ್ಮ ಹುಡುಗನ್ ಕಳ್ಸಿಕೊಡ್ತೀನಿ, ಗಾಡಿ ಕೊಟ್ಟು ಚೆಕ್ ಮಾಡ್ಸ್ಕೊಳ್ಳಿ, ಅದ್ರಲ್ಲಿ ಏನು ತೊಂದರೆ ಇಲ್ಲ ನಮ್ಗೆ. ಸೊ ಕಂಪ್ಲೀಟ್ ಆಗಿ ಗಾಡಿನ ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ, ಫೈನಲ್ ಆಗಿ ಆಮೇಲೆ ಗಾಡಿ ವ್ಯಾಪಾರ ಕೂತ್ಕೊಳ್ಳಿ. ಓಕೆ ಸರ್. ನಿಮ್ಗೆ ಡೌಟ್ ಎಲ್ಲ ಏನು ಬೇಡ ಬೇಡ, ಯಾಕಂದ್ರೆ ಲೋನ್ ನಾನೇ ಮಾಡ್ಸ್ಕೊಡೋದ್ರಿಂದ ನಿಮ್ಗೆ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇದ್ರೆ ಲೋನೇ ಆಗಲ್ಲ ನನ್ನ ಹತ್ರ. ಹೌದು ಸರ್. ಆ ತರ ಇರೋದ್ರಿಂದ ಏನು ನೀವು ವರಿಯೇ ಮಾಡ್ಕೋಂಗಿಲ್ಲ. ಲೋನ್ ಎಲ್ಲ ಮಾಡ್ಸ್ಕೊಡ್ತೀನಿ, ನೀವು ಬನ್ನಿ, ಗಾಡಿ ಪರ್ಚೇಸ್ ಮಾಡೋದೇ ಅಷ್ಟೇ.